ಯುಪಿಎಸ್ಸಿ ಕನಸು ಕಂಡಿದ್ದ ಯುವತಿ ಹೃದಯಾಘಾತವಾಗಿ ಸಾವು. ಬೆಣ್ಣೆ ನಗರಿಯಲ್ಲಿ ಖ್ಯಾತ ಉದ್ಯಮಿಯ ಮಗನಿಗೆ ಹಾರ್ಟ್ ಅಟ್ಯಾಕ್. ರಾಜ್ಯದಲ್ಲಿ ಹೃದಯಾಘಾತದಿಂದ ಸಾಯುತ್ತಿರುವವರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾನೆ ಹೋಗ್ತಿದೆ. ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಹದಿಹರೆಯದವರಿಂದ ಹಿಡಿದು ಚಿಕ್ಕ ಮಕ್ಕಳವರೆಗೂ ಕೂಡ ಈ ಹೃದಯಾಘಾತ ಅನ್ನೋದು ಕಾಡ್ತಾ ಇದೆ. ಇದೇ ಕಾರಣಕ್ಕೆ ಒಂದಿಲ್ಲೊಂದು ಜಿಲ್ಲೆ ತಾಲೂಕಿನಲ್ಲಿ ಹೃದಯಾಘಾತದ ಪ್ರಕರಣಗಳು ಬೆಳಕಿಗೆ ಬರ್ತಿವೆ. ಬೆಣ್ಣೆ ನಗರಿ ದಾವಣಗೆರೆಯಲ್ಲಿ ಯುವಕ ಹಾಗೂ ಪೇಡೆ ನಗರಿ ಧಾರವಾಡದಲ್ಲಿ ಒಬ್ಬ ಯುವತಿ ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಹೌದು, ಹೀಗೆ ಫೋಟೋದಲ್ಲಿ ಕಾಣುತ್ತಿರುವ ಸ್ಫುರದ್ರೂಪಿ ಯುವತಿಯೇ ಹೃದಯಾಘಾತಕ್ಕೆ ಒಳಗಾಗಿರೋದು. ಧಾರವಾಡದ ಕಲಘಟಕಿ ರಸ್ತೆಯಲ್ಲಿನ ಪುರೋಹಿತ ನಗರದಲ್ಲಿ ಕುಟುಂಬದೊಂದಿಗೆ ವಾಸವಾಗಿದ್ದ ಕೃಷಿ ಪದವೀಧರ 26 ವರ್ಷದ ಜೀವಿತಾ ಪ್ರಭಾಕರ ಕುಸುಗೂರ ಮನೆಯಲ್ಲಿ ಹಠಾತ್ ಹೃದಯಾಘಾತವಾಗಿ ಸಾವನ್ನಪ್ಪಿದ್ದಾಳೆ. ಇನ್ನು ಜೀವಿತಾ ಊರಿನಲ್ಲಿ ಅತ್ಯಂತ ಜಾಣೆ, ಬುದ್ಧಿಶಾಲಿ ಎನ್ನಲಾಗಿದೆ. ಎಂದಿನಂತೆ ಮನೆಯಲ್ಲಿದ್ದ ಜೀವಿತಾಗೆ ಮಂಗಳವಾರ ಮಧ್ಯಾಹ್ನ ಎದೆನೋವು ಕಾಣಿಸಿಕೊಂಡಿತ್ತು. ಆದರೆ ತೀವ್ರ ಎದೆನೋವಿನಿಂದ ಬಳಲಿದ ಆಕೆಯನ್ನ ಕೂಡಲೇ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಯಿತು. ಅಷ್ಟರೊಳಗೆ ಜೀವಿತಾ ಇಹಲೋಕವನ್ನ ತ್ಯಜಿಸಿದ್ದಾಳೆ. ಇನ್ನು ಕೃಷಿಯಲ್ಲಿ ಸ್ನಾತಕೋತ್ತರ ಪದವಿಯನ್ನ ಪಡೆದಿದ್ದ ಜೀವಿತಾ ಯುಪಿಎಸ್ಸಿ ಪರೀಕ್ಷೆಗೆ ಸಿದ್ಧತೆಯನ್ನ ಕೈಗೊಂಡಿದ್ದಳು ಎನ್ನಲಾಗಿದ್ದು, ಜೀವಿತಾಳ ಸಾವಿನಿಂದ ಕುಟುಂಬದವರು ಕಣ್ಣೀರಿಡುವಂತಾಗಿದೆ. ಇತ್ತ ಬೆಣ್ಣೆ ನಗರಿ ದಾವಣಗೆರೆಯಲ್ಲಿ ಉದ್ಯಮಿ ರೇಖಾ ಮುರುಗೇಶ್ ಪುತ್ರ 22 ವರ್ಷದ ಅಕ್ಷಯ್ ಹೃದಯಾಘಾತಕ್ಕೆ ಒಳಗಾಗಿ ಸಾವನ್ನಪ್ಪಿದ್ದಾರೆ. ಜಯನಗರದ ಮನೆಯಲ್ಲಿದ್ದ ಅಕ್ಷಯ್ಗೆ ಇದ್ದಕ್ಕಿದ್ದ ಹಾಗೆ ಎದೆನೋವು ಕಾಣಿಸಿಕೊಂಡು ಮನೆಯಲ್ಲಿ ಕುಸಿದು ಬಿದ್ದಿದ್ದಾನೆ. ಕೂಡಲೇ ಅಕ್ಷಯ್ನನ್ನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಯಿತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಅಕ್ಷಯ್ ಸಾವನ್ನಪ್ಪಿದ್ದಾನೆ. ಇತ್ತ ವಯಸ್ಸಿಗೆ ಬಂದ ಮಗನನ್ನ ಕಳೆದುಕೊಂಡ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಅದೇನೇ ಇರಲಿ, ಅದ್ಯಾಕೋ ರಾಜ್ಯದಲ್ಲಿ ಹೃದಯಾಘಾತ ಅನ್ನೋದು ಪಿಡುಗಾಗಿ ಹೃದಯಗಳನ್ನ ಕಾಡ್ತಾ ಇದೆ. ಇದಕ್ಕಾಗಿ ಸರ್ಕಾರ ಹೃದಯಾಘಾತವನ್ನ ಕಾಯ್ದಿರಿಸಿದ ಕಾಯಿಲೆಯ ಪಟ್ಟಿಗೆ ಸೇರ್ಪಡೆಗೊಳಿಸಿದೆ. ಮುಂದಿನ ದಿನಗಳಲ್ಲಿ ಸಂಬಂಧಪಟ್ಟ ಆರೋಗ್ಯ ಇಲಾಖೆ ಎಚ್ಚರಿಕೆಯ ಹೆಜ್ಜೆಯನ್ನ ಇಡಬೇಕಿದ್ದು, ಸಾವು ನೋವುಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸಬೇಕಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.